ವೀಕ್ಷಕರೇ, ನಾನಿವತ್ತು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿದಂಥ ವಾರ್ಡು ನಂಬರ್ 13ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗಾಂಧಿನಗರದಲ್ಲಿರುವ ಗಂಗಾ ನರ್ಸಿಂಗ್ ಹೋಮ್ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇನೆ. ಈ ಒಂದು ನರ್ಸಿಂಗ್ ಹೋಮ್ನ ಅವ್ಯವಸ್ಥೆಯನ್ನು ಅನಾವರಣಗೊಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇದೊಂದು ನರ್ಸಿಂಗ್ ಹೋಮ್ ಸಾಕಷ್ಟು ನಿಯಮಗಳನ್ನು ಉಲ್ಲಂಘಿಸಿ, ಮಹಾನಗರ ಪಾಲಿಕೆ ನಿಯಮಗಳನ್ನು ಮತ್ತು KPME ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಿಸಿರತಕ್ಕಂಥ ಒಂದು ಕಟ್ಟಡ ಮತ್ತು ನರ್ಸಿಂಗ್ ಹೋಮ್. ಈ KPME ಪೋರ್ಟಲ್ನಲ್ಲಿ ನರ್ಸಿಂಗ್ ಹೋಮ್ ಯಾವುದೇ ಒಂದು ವೈದ್ಯಕೀಯ ಚಿಕಿತ್ಸಾ ಕೇಂದ್ರಗಳು ಕರ್ನಾಟಕ ಪಬ್ಲಿಕ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಡಿನಲ್ಲಿ ರಿಜಿಸ್ಟ್ರ್ ಮಾಡುವಾಗ ಇದೊಂದು ಆನ್ಲೈನಲ್ಲಿ ರಿಜಿಸ್ಟ್ರ್ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಆಗಿರ್ತದೆ. ಅದರಲ್ಲಿ ಕೆಲವೊಂದು ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ಗಳಿರ್ತವೆ. ಅದರಲ್ಲಿ ಕಡ್ಡಾಯವಾಗಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಪೊಲ್ಯೂಷನ್ ಕಂಟ್ರೋಲ್ ಸರ್ಟಿಫಿಕೇಟ್, ಫೈರ್ ಸೇಫ್ಟಿ ಸರ್ಟಿಫಿಕೇಟ್ಗಳನ್ನು ಇವರು ಎನ್ಕ್ಲೋಸ್ ಮಾಡಬೇಕಾಗುತ್ತೆ ಲೈಸೆನ್ಸ್ ಪಡೆಯುವಂಥ ಸಂದರ್ಭದಲ್ಲಿ. ಈ ಎಲ್ಲ ಕೆಲವು ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ಗಳನ್ನು, ಫೇಕ್ ಡಾಕ್ಯುಮೆಂಟ್ಗಳು ಮತ್ತು ನಕಲಿ ಡಾಕ್ಯುಮೆಂಟ್ಗಳನ್ನು ಎನ್ಕ್ಲೋಸ್ ಮಾಡಿ ಲೈಸೆನ್ಸನ್ನು ಪಡೆದುಕೊಂಡಿರ್ತಾರೆ. ಮಹಾನಗರ ಪಾಲಿಕೆಯಿಂದಲೂ ಅಷ್ಟೇ ಸುಮಾರು ವರ್ಷಗಳಿಂದ ಈ ಒಂದು ನರ್ಸಿಂಗ್ ಹೋಮ್ ನಡೀತಾ ಇದೆ. ಈ ನರ್ಸಿಂಗ್ ಹೋಮ್ಗೆ ಕೇವಲ 2 ಅಂತಸ್ತಿಗೆ ಮಹಾನಗರ ಪಾಲಿಕೆಯಿಂದ ಪರವಾನಗಿಯನ್ನು ಪಡೆದಿದ್ದಾರೆ. ಮೊದಲ ಅಂತಸ್ತಿನಲ್ಲಿ ಆಸ್ಪತ್ರೆ, 2ನೇ ಅಂತಸ್ತಿನಲ್ಲಿ ವಾಸಸ್ಥಾನ ನಿವೇಶನಕ್ಕೆ ಅಂತ ಅಂದ್ಬಿಟ್ಟು ಇವರು ಪರವಾನಗಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ಸೆಲ್ಲರ್, ಗ್ರೌಂಡ್ ಫ್ಲೋರು ಮತ್ತು 4 ಫ್ಲೋರ್, ಒಟ್ಟು 5 ಫ್ಲೋರು ಕಟ್ಟಡವನ್ನು ಕಟ್ಟಿದ್ದಾರೆ. ಅಲ್ಲಿಗೆ ಕಂದಾಯ ದಾಖಲೆಗಳ ಪ್ರಕಾರ, ಮಹಾನಗರ ಪಾಲಿಕೆಯ ದಾಖಲೆಗಳ ಪ್ರಕಾರ ಕೇವಲ 2 ಅಂತಸ್ತಿಗೆ ಕಂದಾಯವನ್ನು ಪಾವತಿಸಿಕೊಂಡು 4 ಅಂತಸ್ತಿನ ಕಟ್ಟಡವನ್ನು ಇವರು ನಡೆಸ್ತಾ ಇದ್ದಾರೆ. ಈ ಒಂದು ಕಟ್ಟಡ ನಡೆಸಲಿಕ್ಕೆ, ಆ ಕಟ್ಟಡ ಕಟ್ಟುವಂಥ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಇಂಜಿನಿಯರ್ಗಳು ಆಯಾ ಹಂತದಲ್ಲಿ ಪರಿಶೀಲನೆ ಮಾಡಬೇಕು. ಆದರೆ ಇವರು ಯಾವುದೂ ಪರಿಶೀಲನೆ ಮಾಡೋದಿಲ್ಲ. ಆದರೆ 4 ಅಂತಸ್ತಿನ ಕಟ್ಟಡ ಕಟ್ಟಿದ್ದಾರೆ. ಯಾವುದೇ ರೀತಿ ಫೈರ್ ಸೇಫ್ಟಿ ಇಲ್ಲ. ಫೈರ್ ಸೇಫ್ಟಿ ಅಂತಂದರೆ ಇವರು KPMEನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳುವಾಗಲೂ ಸಹ ಫೈರ್ ಸೇಫ್ಟಿ ಸರ್ಟಿಫಿಕೇಟನ್ನು ಅಗ್ನಿಶಾಮಕ ಇಲಾಖೆಯಿಂದ ಪಡಿಬೇಕು. ಆದರೆ ಇವರು ಅಗ್ನಿಶಾಮಕ ಎಕ್ವಿಪ್ಮೆಂಟ್ಗಳನ್ನು ಯಾರು ಸಪ್ಲೈ ಮಾಡ್ತಾರೆ, ಅವರು ಗೋಡೆಯಲ್ಲಿ ನಿಂತಕ್ಕಂಥ ಒಂದು ಫೈರ್ ಎಕ್ವಿಪ್ಮೆಂಟ್ಗಳನ್ನು ಅವನು 1 ವರ್ಷದ ಗ್ಯಾರಂಟಿ ಕೊಡ್ತಾನೆ ಒಂದು ಲೆಟ್ರೇಡ್ನಲ್ಲಿ. ಆ ಲೆಟ್ರೇಡನ್ನೇ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಅಂತೇಳಿ ಅಪ್ಲೋಡ್ ಮಾಡ್ತಾರೆ. KPMEನಲ್ಲಿ ಇವರು ಆನ್ಲೈನಲ್ಲಿ ಏನನ್ನೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರು ಆ KPME ಪೋರ್ಟಲ್ಲಿ ಒಂದು ರೀತಿ ಅದೇ ಥರ ಇದೆ. ನೀವು ಖಾಲಿ ಪೇಪರನ್ನು ಅಪ್ಲೋಡ್ ಮಾಡಿದ್ರು ಅದು ಒಪ್ಕೊಂಡ್ಬಿಡುತ್ತೆ. ಆದರೆ ಫಿಸಿಕಲ್ ವೆರಿಫಿಕೇಷನ್ನ ತಾಲೂಕು ವೈದ್ಯಾಧಿಕಾರಿಗಳು ಮಾಡಬೇಕು. ತುಮಕೂರು ತಾಲೂಕು ವೈದ್ಯಾಧಿಕಾರಿಗಳು ಅದನ್ನು ಸರ್ಟಿಫೈಡ್ ಮಾಡ್ದಲ್ಲೇ, ಅದನ್ನು ಪರಿಶೀಲನೆ ಮಾಡ್ದಲ್ಲೇ ಇವನು ಹಾಕಿರೋ ಡಾಕ್ಯುಮೆಂಟ್ಗಳನ್ನೇ ಸರಿಯಾಗಿದೆ ಅಂತೇಳಿ ಅಪ್ರೂವಲ್ ಮಾಡಿ ಅದನ್ನು ಅವ್ರ ಲಾಗಿನಿಂದ ಮುಂದಕ್ಕೆ ಕಳಿಸ್ತಾರೆ. THO ಲಾಗಿನಿಂದ DHO ಲಾಗಿನ್ಗೆ ಹೋಗುತ್ತೆ. DHO ಯಾವುದೇ ಕಾರಣಕ್ಕೂ ಸ್ಪಾಟ್ ಇನ್ಸ್ಪೆಕ್ಷನ್ನ ಮಾಡೋದಿಲ್ಲ. ಅದು ಅವ್ರ ಡ್ಯೂಟಿ ಆಗಿರೋದಿಲ್ಲ, ಅವ್ರ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ. ಅವರು THO ಮಾಡಿರೋದನ್ನೇ ತಂಬೊತ್ತಿ DC ಲಾಗಿನ್ಗೆ ಕಳಿಸ್ತಾರೆ. DC ಅವರು ಅಂತಿಮ ಆದೇಶವನ್ನು, KPME ಲೈಸೆನ್ಸ್ಗೆ ಅಂತಿಮ ಆದೇಶಗಳನ್ನು DC ಅವರು ಮಾಡ್ತಾರೆ. ಇಲ್ಲಿ ಮೂಲದಲ್ಲಿ ಏನು ಮಾಡ್ತಾರೆ, ನಕಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿಕೊಂಡು ಇವರು KPME ಲೈಸೆನ್ಸನ್ನು ಪಡ್ತಾರೆ. ಇದೇನಿದೆ ರಸ್ತೆ ಬಹಳ ಕಿರಿದಾದಂಥ ರಸ್ತೆ, ಒಂದು 20 ಅಡಿ ರಸ್ತೆ. ಈ ರಸ್ತೆಯಲ್ಲಿ ಈ ಒಂದು ಆಸ್ಪತ್ರೆ ನಿರ್ಮಾಣ ಆಗಿದೆ. ಈ ಆಸ್ಪತ್ರೆಯ ಒಳಗೆ ಪ್ರವೇಶಿಸಲಿಕ್ಕೆ ಕನಿಷ್ಠ 8 ಅಡಿ ಜಾಗ ಮಾತ್ರ ಬಿಟ್ಕೊಂಡಿದ್ದಾರೆ. ಇಲ್ಲಿ ಫೈರ್ ಇಂಜಿನ್ ಅನ್ನೋಂಥದ್ದು ನಿಲ್ಲಲಿಕ್ಕೆ ಯಾವುದೇ ರೀತಿಯಲ್ಲೂ ಅವಕಾಶ ಇಲ್ಲ. ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ 15 ಅಡಿ ಕನಿಷ್ಠ ಜಾಗ ಅಗ್ನಿಶಾಮಕ ವಾಹನ ನಿಲ್ಲಲಿಕ್ಕೆ ಅವಕಾಶ ಇರಲೇಬೇಕು. ಇಲ್ಲಿ ಯಾವುದೇ ರೀತಿ ಇಲ್ಲ. ಇಲ್ಲಿ 3ನೇ ಅಂತಸ್ತಿನಲ್ಲೋ 4ನೇ ಅಂತಸ್ತಿನಲ್ಲೋ ಯಾವುದಾದ್ರು ಅಗ್ನಿ ಅವಘಡಗಳು ನಡೆದಿದ್ದೇ ಆದರೆ ಇಲ್ಲಿ ಸಂಪೂರ್ಣವಾಗಿ ಬೆಂಕಿಯ ಜ್ವಾಲೆಗಳು ಅನ್ನೋಂಥದ್ದು ಹರಡ್ಕೋತದೆ. ರೋಗಿಗಳು ಸಜೀವ ದಹನ ಆಗ್ತದೆ. ಸುತ್ತಮುತ್ತಲೂ ವಸತಿ ನಿಲಯಗಳಿದ್ದಾವೆ. ವಸತಿ ನಿಲಯಗಳಿಗೂ ಕೂಡ ಸಮಸ್ಯೆ ಆಗ್ತದೆ. ಈ ಒಂದು ಅವ್ಯವಸ್ಥೆಯನ್ನು ಡಾಕ್ಟರ್ ಹಿರೇಮಠ ಅವರು, ಈ ಒಂದು ಆಸ್ಪತ್ರೆಯ ಮಾಲೀಕರು, ಅವರುಗಳು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಸರಿಪಡಿಸಿ ಈ ಒಂದು ಆಸ್ಪತ್ರೆಯನ್ನು ಸ್ಥಳಾಂತರಿಸಿ ಈ KPME ಲೈಸೆನ್ಸನ್ನು ರದ್ದುಗೊಳಿಸಿ ಅಂತೇಳಿ 2024 ಮೇ ತಿಂಗಳಿನಲ್ಲೇ ತಾಲೂಕು ವೈದ್ಯಾಧಿಕಾರಿ, ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳಿಗೆ ನಾವು ಈಗಾಗಲೇ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ, ದೂರನ್ನು ಕೊಟ್ಟಿದ್ದೀವಿ. ಆದರೆ ಯಾವುದೇ ದೂರುಗಳಿನ ಮೇಲೆ ಕ್ರಮ ಜರುಗಿಸಿರೋದಿಲ್ಲ. ಇದು ಮುಂದಿನ ದಿನಗಳಲ್ಲಿ ಅವಘಡಗಳಾದರೆ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಜವಾಬ್ದಾರಿ ಆಗಬೇಕಾಗ್ತದೆ.